ಒಬ್ಬ ಜಿಹಾದಿ ಮುಸಲ್ಮಾನನಿಗೆ ಯಾವತ್ತೂ ಕೂಡ ಹಿಂದುಳಿದವನಲ್ಲ, ದಲಿತನಲ್ಲ, ಅವನಿಗೆ ಅವನು ಕಾಫೀರನ್ನ ಏನ್ ಮಾಡ್ತಾರೆ, ಕೊಂದೇ ಕೊಲ್ಲುತ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಇವತ್ತಿನ ದಿನ ಏನು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ 7.5% ಹಿಂದೂಗಳಿದಾರೋ ಅವರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಅಲ್ಲಿರ್ತಕ್ಕಂಥ ಇಸ್ಲಾಮಿಗಳು ಅವರನ್ನ ಇವತ್ತು ದಲಿತರಾಗಿ ಕಾಣ್ತಾ ಇಲ್ಲ, ಕಾಫೀರಾಗಿ ಕಾಣ್ತಾ ಇದ್ದಾರೆ. ಆದ್ರಿಂದ ದಿನನಿತ್ಯ ಅವರ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಬಂಧುಗಳೇ. ಹಿಂದೂಗಳ ಐಕ್ಯತೆಯಲ್ಲಿ ನಮ್ಮ ಸುರಕ್ಷತೆ ಇದೆ ಅನ್ನತಕ್ಕಂಥದ್ದು ಭಾರತದಲ್ಲಿ, ಅದು ಬೆಂಗಳೂರಂತ ನಗರದಲ್ಲಿ ಇಂಥದ್ದು ನಡೀತಾನೆ ಇಲ್ವಲ್ಲ ಅನ್ನುವಂಥ ನಮ್ಮದೇ ಭ್ರಮಾಲೋಕದಲ್ಲಿ ನಾವು ಕೆಲವರು ಇದ್ದೀವಿ. ಇದನ್ನೇ 1947ನೇ ಇಸ್ವಿ ಮುಂಚೆ ಲಾಹೋರಲ್ಲಿದ್ದ ಹಿಂದೂಗಳು ತಿಳ್ಕೊಂಡಿದ್ರು, ಕರಾಚಿಯಲ್ಲಿದ್ದ ಹಿಂದೂಗಳು ತಿಳ್ಕೊಂಡಿದ್ರು, ಢಾಕಾದಲ್ಲಿ ಇದ್ದಂಥ ಹಿಂದೂಗಳು ತಿಳ್ಕೊಂಡಿದ್ರು. ಆದರೆ ಅದೇ ಲಾಹೋರು, ಅದೇ ಕರಾಚಿ, ಅದೇ ಢಾಕಾದಲ್ಲಿ ಇವತ್ತು ಒಬ್ಬ ಹಿಂದೂ ಕೂಡ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಬಂಧುಗಳೇ. ನಾಳೆ ನಿಮ್ಮ ಮನೆ ಬಾಗಿಲಿಗೆ ಈ ಭೂತ ಬರೋದಿದೆ. ನೀವು 100 ಕೋಟಿ ಆಸ್ತಿ ಮಾಡಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಾಳೆ ನಿಮ್ಮ 100 ಕೋಟಿ ಆಸ್ತಿ ಯಾರೋ ಜಿಹಾದಿ ಕೈಯಲ್ಲಿ ಹೋಗಿರುತ್ತೆ. ನೀವು ಇವತ್ತು ಚಾಮರಾಜಪೇಟೆಯಲ್ಲಿ ಜಿಹಾದಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿದೆ, ನಾನು ನಾಗರಬಾವಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ನು 30 ವರ್ಷ ಆದಮೇಲೆ ನಾಗರಬಾವಿಯಲ್ಲೂ ಅದೇ ಆಗುತ್ತೆ. ಆದ್ರಿಂದ ನಾವು ಎಲ್ಲಿದ್ದೇವೋ ಅಲ್ಲೇ ಇರಬೇಕು. ವಿಪರ್ಯಾಸ, ದುರ್ದೈವ ಏನು ಅಂತ ಹೇಳಿದ್ರೆ 1970ನೇ ಇಸ್ವಿಯಲ್ಲಿ ಯಾವ ಬಾಂಗ್ಲಾ ವಿಮೋಚನೆಗೆ ಭಾರತೀಯ ಸೈನಿಕರು 3800 ಜನ ಸೈನಿಕರು ತಮ್ಮ ಪ್ರಾಣವನ್ನ ಕೊಟ್ಟು ಬಾಂಗ್ಲಾದೇಶವನ್ನ ತಮ್ಮ ಸಂಸ್ಕೃತಿ ಮತ್ತು ಅವರ ಭಾಷೆಯನ್ನ ಉಳಿಸ್ಲಿಕ್ಕೆ ವಿಮೋಚನೆ ಮಾಡಿದ್ರು, ಅದೇ ಬಾಂಗ್ಲಾದೇಶದ ಮೂಲಭೂತ ಇಸ್ಲಾಮಿಕ್ ಜನಾಂಗ ಇವತ್ತು ಭಾರತ ಮತ್ತು ಹಿಂದೂಗಳ ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಬಂಧುಗಳೇ, ನಿಮಗೆಲ್ಲ ತಿಳಿದಿರ್ತಕ್ಕಂಥ ಒಂದು ವಿಚಾರ, ಈ ಬಾಂಗ್ಲಾದೇಶ್ ವಿಮೋಚನೆ ಯಾಕಾಯಿತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಜನರು ಮೂಲಭೂತ ಬಾಂಗ್ಲಾ ಭಾಷಿಗಳಾಗಿದ್ದು ಅವರ ಜೀವನ ಪದ್ಧತಿ ಮುಸಲ್ಮಾನರಾದರೂ ಕೂಡ ಬೇರೆ ನಮ್ಮದು ಅನ್ನುವಂಥ ವಿಚಾರಕ್ಕೋಸ್ಕರ ಭಾರತ ಅವರಿಗೆ ಸಹಾಯ ಕೊಟ್ಟು ಅವರನ್ನ ಮುಕ್ತಿಗೊಳಿಸ್ತು. ಆದರೆ ಆಗಸ್ಟ್ 5ರ ನಂತರ ಏನು ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆದ ನಂತರ ಇವತ್ತಿನವರೆಗೆ ನಡೆದಂಥ ಮಾರಣ ಹೋಮ ಹಿಂದೂಗಳದ್ದು ಏನಿದೆಯೋ ಅದು ಯಾರೇ ಹಿಂದೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೌರ್ಜನ್ಯ ಅಲ್ಲಿ ನಡೆದಿದೆ. ಸಾಧಾರಣ 1400 ಶಿಲ್ಪಗಳು ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ. 6000 ಹಿಂದೂಗಳ ಮೇಲೆ ದೌರ್ಜನ್ಯ ಕೇವಲ 1 ತಿಂಗಳಲ್ಲಿ ನಡೆದಿದೆ. ಸೆಪ್ಟೆಂಬರ್ 1 ತಿಂಗಳಲ್ಲಿ 63 ಜನ ಹಿಂದೂಗಳನ್ನ ಸಾರ್ವಜನಿಕವಾಗಿ ಮಾಬ್ ಲಿಂಚಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಸುಮ್ಮನೆ ಕುಳಿತು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಮೂಲಭೂತ ಜಿಹಾದಿ ಚಟುವಟಿಕೆ ಬಾಂಗ್ಲಾದೇಶದಲ್ಲಿ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ನೀವು ಅಲ್ಲಿನ ಜನಸಂಖ್ಯೆಯ ವ್ಯತ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ. 1951ನೇ ಇಸ್ವಿಯಲ್ಲಿ ಅಲ್ಲಿ ನಡೆದಂತ ಸೆನ್ಸಸ್ ಅಲ್ಲಿ ಇದ್ದಂತ ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆ 22%. ಆದರೆ 2023ರಲ್ಲಿ ಅಲ್ಲಿದ್ದಂತ ಹಿಂದೂಗಳ ಜನಸಂಖ್ಯೆ 7.5% ಇಳಿದಿದೆ. ಅದೇ ಮುಸಲ್ಮಾನರ ಜನಸಂಖ್ಯೆ 97% ಹೆಚ್ಚಿದೆ. ಅಂದ್ರೆ ಯಾವ ರೀತಿಯಾಗಿ ಸತತವಾಗಿ ಜಮಾಯತೆ ಇಸ್ಲಾಮಿ ಮತ್ತು ಹಿಜ್ಬುಲ್ ತಾಹೀರ್ ಅನ್ನತಕ್ಕಂಥ ಉಗ್ರವಾದಿ ಸಂಘಟನೆಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದನ್ನ ನೀವು ಈ ಒಂದು ಸಂಖ್ಯೆಯಲ್ಲೇ ನೋಡಬಹುದು, ಇಳಿತಾ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಬಾಂಗ್ಲಾದೇಶ ಇರತಕ್ಕಂಥ ಮುಸಲ್ಮಾನರಿಗೆ ನೈತಿಕವಾದಂತಹ ಒಂದು ಸಪೋರ್ಟ್ ಅನ್ನು ಕೊಡಬಹುದು. ಆದರೆ ಭಾರತದಲ್ಲೂ ಕೂಡ ಇದು ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ನಾವು ಹಿಂದೂಗಳು ಒಂದಾಗಿದ್ರೆ ಮಾತ್ರ ಹಿಂದೂ ರಾಷ್ಟ್ರವಾಗಿ ಭಾರತವಾಗಿ ಉಳಿಯುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಯಾವತ್ತು ನಾವು ಜಾತಿಯ ಆಧಾರದ ಮೇಲೆ ಹೊಡಿತೀವೋ ಆ ಒಡೆಯುವಂತ ಕೆಲಸವನ್ನ ಸತತವಾಗಿ ಈ ದೇಶವನ್ನ ನಂಬದೇ ಇರತಕ್ಕಂತಹ ದೇಶದ್ರೋಹಿ ಶಕ್ತಿಗಳು ಮಾಡ್ತಾ ಬರ್ತಾನೇ ಇದೆ. ಇಲ್ಲಿರ್ತಕ್ಕಂಥ ಕೆಲವು ನಾಯಕರು ಅಹಿಂದ ಅನ್ನತಕ್ಕಂಥ ಒಂದು ಹೊಸ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಏನದು ಅಹಿಂದ ಹೋರಾಟ? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಇವರೆಲ್ಲ ಒಂದು ಅನ್ನತಕ್ಕಂಥದ್ದು. ಆದರೆ ದಲಿತ ಮತ್ತು ಹಿಂದುಳಿದ ನನ್ನ ಅಣ್ಣ ತಮ್ಮಂದಿರು ನೆನಪಿಟ್ಕೊಳ್ಬೇಕು, ಒಬ್ಬ ಜಿಹಾದಿ ಮುಸಲ್ಮಾನನಿಗೆ ಯಾವತ್ತೂ ಕೂಡ ಹಿಂದುಳಿದವನಲ್ಲ,
ದಲಿತನಲ್ಲ, ಅವನಿಗೆ ಅವನು ಕಾಫೀರನ್ನ ಏನ್ ಮಾಡ್ತಾರೆ, ಕೊಂದೇ ಕೊಲ್ಲುತ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಇವತ್ತಿನ ದಿನ ಏನು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ 7.5% ಹಿಂದೂಗಳಿದಾರೋ ಅವರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಜೋಗೇಂದ್ರನಾಥ್ ಮಂಡಲ್ ಅವರು ಯಾವಾಗ ಪಾಕಿಸ್ತಾನದ ಕಾನೂನು ಮಂತ್ರಿಯಾಗಿ ಹೋದ್ರು, ಅವರ ಬೆಂಬಲಕ್ಕೋಸ್ಕರ ಹೋದಂತ ಜನ. ಅಲ್ಲಿರ್ತಕ್ಕಂಥ ಇಸ್ಲಾಮಿಗಳು ಅವರನ್ನ ಇವತ್ತು ದಲಿತರಾಗಿ ಕಾಣ್ತಾ ಇಲ್ಲ, ಕಾಫೀರಾಗಿ ಕಾಣ್ತಾ ಇದ್ದಾರೆ. ಆದ್ರಿಂದ ದಿನನಿತ್ಯ ಅವರ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಬಂಧುಗಳೇ. ನಮ್ಮ ಘೋಷಣೆ ಒಂದನ್ನ ನೆನಪಿಟ್ಕೊಳ್ಬೇಕು, ಹಿಂದೂಗಳ ಐಕ್ಯತೆಯಲ್ಲಿ ನಮ್ಮ ಸುರಕ್ಷತೆ ಇದೆ ಅನ್ನತಕ್ಕಂಥದ್ದು. ಏಕತೆ ಮೇ ಸೇಫೆ, ಏಕ್ ಹೇ ತೋ ಸೇಫೆ ಅನ್ನತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಸಂಘಟಿತವಾಗಿ ಈ ಶಕ್ತಿಗಳ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡಬಹುದು. ಹಾಗಾದ್ರೆ ಭಾರತದಲ್ಲಿ ಅದು ಬೆಂಗಳೂರಂತ ನಗರದಲ್ಲಿ ಇಂಥದ್ದು ನಡೀತಾನೆ ಇಲ್ವಲ್ಲ ಅನ್ನುವಂಥ ನಮ್ಮದೇ ಭ್ರಮಾಲೋಕದಲ್ಲಿ ನಾವು ಕೆಲವರು ಇದ್ದೀವಿ. ಇದನ್ನೇ 1947ನೇ ಇಸ್ವಿ ಮುಂಚೆ ಲಾಹೋರಲ್ಲಿದ್ದ ಹಿಂದೂಗಳು ತಿಳ್ಕೊಂಡಿದ್ರು, ಕರಾಚಿಯಲ್ಲಿದ್ದ ಹಿಂದೂಗಳು ತಿಳ್ಕೊಂಡಿದ್ರು, ಢಾಕಾದಲ್ಲಿದ್ದಂಥ ಹಿಂದೂಗಳು ತಿಳ್ಕೊಂಡಿದ್ರು. ಆದರೆ ಅದೇ ಲಾಹೋರು, ಅದೇ ಕರಾಚಿ, ಅದೇ ಢಾಕಾದಲ್ಲಿ ಇವತ್ತು ಒಬ್ಬ ಹಿಂದೂ ಕೂಡ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಬಂಧುಗಳೇ. ಏನು ಇವತ್ತು ಢಾಕಾದಲ್ಲಿ ಆಗ್ತಾ ಇದೆಯೋ, ಏನಿವತ್ತು ಚಿಟ್ಟಗಾಂಗಲ್ಲಿ ಆಗ್ತಾ ಇದೆಯೋ, ಏನಿವತ್ತು 61 ಜಿಲ್ಲೆಗಳ ಪೈಕಿ 51 ಜಿಲ್ಲೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಪ್ರತಿನಿತ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೋ, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಈ ಭೂತ ಬರೋದಿದೆ. ಈ ಭೂತವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಐಕ್ಯತೆ ಒಂದೇ ಉತ್ತರ. ಹಿಂದೂ ಒಂದಾಗಿದ್ರೆ ಮಾತ್ರ ಇದರ ಎದುರು ನಿಲ್ಲಬಲ್ಲ ಅನ್ನತಕ್ಕಂಥದ್ದನ್ನ ಗೋಧ್ರಾ ಹತ್ಯಾಕಾಂಡ ಆದ ನಂತರ ಅಲ್ಲಿರ್ತಕ್ಕಂಥ ಜನ ತೋರಿಸಿದ್ದಾರೆ. ಅದನ್ನೇ ನಾವು ಮಾಡಬೇಕು. ಹಿಂದೂ ಯಾವತ್ತೂ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಲ್ಲ. ಆದರೆ ಯಾರು ನಮ್ಮ ಮೇಲೆ ತಿರುಗಿ ನಿಲ್ತಾರೋ ಅವರಿಗೆ ಪ್ರತಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸನಾತನ ಧರ್ಮಿಗಳೇ ಅಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಬಂಧುಗಳೇ. ಯಾರು ಈ ದೇಶದ ಅಸ್ಮಿತೆ, ಈ ದೇಶದ ಹಿಂದುತ್ವದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ, ಇದನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾರೋ ಅವರ ವಿರುದ್ಧವಾಗಿ ತಿರುಗಿ ನಿಲ್ಲಬೇಕಾಗಿದ್ದು ನಮ್ಮ ಪರಮ ಕರ್ತವ್ಯ. ನೀವು 100 ಕೋಟಿ ಆಸ್ತಿ ಮಾಡಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಾಳೆ ನಿಮ್ಮ 100 ಕೋಟಿ ಆಸ್ತಿ ಯಾರೋ ಜಿಹಾದಿ ಕೈಯಲ್ಲಿ ಹೋಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನಸಂಖ್ಯೆ 85% ನಮಗೆ ಸ್ವಾತಂತ್ರ್ಯ ಬಂದಾಗಿದ್ದದ್ದು ಇವತ್ತು 78% ಇಳಿದಿದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ರೀಪ್ರೊಡಕ್ಟಿವ್ ರೇಟ್ ಕಮ್ಮಿ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಪ್ರತಿಯೊಬ್ಬ ಹಿಂದೂ ಕೂಡ ಚಿಂತನೆ ಮಾಡಬೇಕಾಗಿದೆ. ಯಾವುದೇ ದೇಶದ ರೀಪ್ರೊಡಕ್ಟಿವ್ ರೇಟ್ 1.6%ಕ್ಕಿಂತ ಕಮ್ಮಿ ಆಗುತ್ತೋ ಬರುವಂತ 80 ವರ್ಷದಲ್ಲಿ ಆ ದೇಶದ ಸಂಸ್ಕೃತಿ, ಆ ದೇಶದ ಜನ, ಆ ದೇಶದ ಮೂಲ ಸಂಸ್ಕೃತಿ ನಾಶ ಆಗೋದ್ರಲ್ಲಿ ಯಾವುದೇ, ಇದು ಸೈಂಟಿಫಿಕ್ಲಿ ಪ್ರೂನ್. ಇದು ಯುರೋಪ್ ಅಲ್ಲಿ ಇವತ್ತು ನಡೀತಾ ಇದೆ. ಫ್ರಾನ್ಸ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್, ಬ್ರಾಡ್ಫೋರ್ಡ್ ಅಲ್ಲಿ ಇವತ್ತು ನಿಮಗೆ ಕಾಣಿಸ್ತಕ್ಕಂಥದ್ದು ಕೇವಲ ಜಿಹಾದಿಗಳು. ಯಾಕಂದ್ರೆ ಆ ದೇಶದ ಮೂಲ ಜನರ ರೀಪ್ರೊಡಕ್ಟಿವ್ ರೇಟ್ 1.6%ಕ್ಕಿಂತ ಕಮ್ಮಿ ಆಗಿದೆ. ನಮ್ಮ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು 1000 ಕೋಟಿ ಆಸ್ತಿ ಮಾಡಿದ್ದೀನಿ, ನಮ್ಮ ಮನೆಯಲ್ಲಿ ನಾಳೆ ನೋಡ್ಕೊಳ್ಳೋಕೆ ಒಬ್ಬ ಮಗ ಇಲ್ಲ ಅಂತ ಹೇಳಿದ್ರೆ ಆ ಆಸ್ತಿ ಯಾರ ಕೈಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಎರಡನೇ ಮುಖ್ಯವಾದಂಥ ವಿಚಾರ ಬಂಧುಗಳೇ, ನಾವು ಎಲ್ಲಿದ್ದೀವೋ ಅಲ್ಲೇ ಇರಬೇಕು. ಚಾಮರಾಜಪೇಟೆಯಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ, ನಾನು ಸುರಕ್ಷಿತವಾಗಿರಬೇಕು ಅಂತ ಹೇಳಿ ನೀವು ಇನ್ನೊಂದು ಕಡೆ ಶಿಫ್ಟ್ ಆಗೋದಲ್ಲ, ಅದೇ ಕ್ಷೇತ್ರದಲ್ಲಿ ಬದುಕಬೇಕು. ನಮ್ಮ ಹಿಂದೂಗಳು ಬೇರೆ ಕಡೆ ಇರುವವರು ಅವರಿಗೆ ಸಪೋರ್ಟನ್ನು, ರಕ್ಷಣೆಯನ್ನು ಕೊಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಯಾವ ದಕ್ಷಿಣ ಕನ್ನಡದಲ್ಲಿ ಕೆಲವು ಭಾಗದಲ್ಲಿ ಹೆದರುಕೊಂಡು ಅಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೀವಿ, ಜಿಹಾದಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಜಾಗ ಬಿಟ್ಟಿದ್ದಾರೋ, ಇವತ್ತು ಅಲ್ಲಿ ನಮ್ಮ ಶೋಭಾಯಾತ್ರೆ ಬಿಡಿ ಒಬ್ಬ ಹಿಂದೂ ಹೋಗಿ ಬರೋದಕ್ಕೆ ಹೆದರ್ತಾನೆ. ನೀವು ಇವತ್ತು ಚಾಮರಾಜಪೇಟೆಯಲ್ಲಿ ಜಿಹಾದಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿದೆ, ನಾನು ನಾಗರಬಾವಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ನು 30 ವರ್ಷ ಆದಮೇಲೆ ನಾಗರಬಾವಿಯಲ್ಲೂ ಅದೇ ಆಗುತ್ತೆ. ಆದ್ದರಿಂದ ನಾವು ಎಲ್ಲಿದ್ದೇವೋ ಅಲ್ಲೇ ಇರಬೇಕು. ನಾವು ನಮ್ಮ ಆಸ್ತಿ, ನಮ್ಮ ಅಂತಸ್ತು ಏನಿದೆಯೋ ಅದನ್ನು ಅಲ್ಲೇ ಕಾಪಾಡಿಕೊಂಡಿದ್ದಾಗ ಮಾತ್ರ ಭಾರತವಾಗಿ ಉಳಿಯುತ್ತೆ. ಈ ದೇಶದ ಮೂಲ ಹಿಂದುತ್ವ ಉಳಿಯುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೊಂಡು ಮುಂದೆ ಸಾಗಬೇಕಾಗಿದೆ ಬಂಧುಗಳೇ. ಏನು ಬಾಂಗ್ಲಾದೇಶದಲ್ಲಿ ಸತತವಾಗಿ ದೌರ್ಜನ್ಯ ನಡೀತಾ ಇದೆಯೋ, ಮೊನ್ನೆ ದಿನ ಒಬ್ಬ ಸ್ವಾಮೀಜಿ ಯಾರು ಲಕ್ಷಾಂತರ ಬಾಂಗ್ಲಾದೇಶಿಗಳಿಗೆ ನೆರೆ ಬಂದಂಥ ಸಂದರ್ಭದಲ್ಲಿ ಉಚಿತವಾಗಿ ಉಳಿಲಿಕ್ಕೆ ಜಾಗ ಕೊಟ್ಟರೋ, ಊಟ ಕೊಟ್ಟರೋ, ಚಿನ್ಮಯ
ದಾಸ್ ಪ್ರಭುಜಿ ಅವರನ್ನು ಅವರು ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರು ಏನನ್ನು ಬೇಕಾದರೂ ಮಾಡ್ಬೋದು. ಮತ್ತು ಒಂದು ತಿಳ್ಕೊಳ್ಳಿ, ವಾಮಪಂಥೀಯರು ಯಾವತ್ತು ಜಿಹಾದಿಗಳು ವಾಮಪಂಥೀಯರು ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಮಹಮ್ಮದ್ ಯೂನಿಸ್ ಅನ್ನುವಂಥ ವ್ಯಕ್ತಿ ತಾನು ವಾಮಪಂಥಿ ಅಂತ ಹೇಳ್ತಾನೆ. ಆದರೆ ಇವತ್ತು ಬಾಂಗ್ಲಾದೇಶದ ಆಡಳಿತವನ್ನು ಅವನು ಚುಕ್ಕಾಣಿ ಹಿಡಿದ ನಂತರ ಸತತವಾಗಿ 3 ತಿಂಗಳಿಂದ ಮಾಡಿರ್ತಕ್ಕಂಥದ್ದೇನು, ಮಾರಣ ಹೋಮ, ಹಿಂದೂಗಳ ಮಾರಣ ಹೋಮವನ್ನು ಪ್ರತಿನಿತ್ಯ ನೋಡ್ತಾ ಇದ್ದಾನೆ. ಅಲ್ಲಿರೋ ಆರ್ಮಿಗೆ ಸಪೋರ್ಟ್ ಕೊಟ್ಟಿದ್ದಾನೆ, ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಸಪೋರ್ಟ್ ಕೊಟ್ಟಿದ್ದಾನೆ ಮಾರಣ ಹೋಮ ಮಾಡಿ ಅಂತೇಳಿ. ಈ ಮಾರಣ ಹೋಮವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಒಂದು ಕಾಲದಲ್ಲಿ ತಾನು ವಾಮಪಂಥೀಯ ಲೆಫ್ಟಿಸ್ಟ್ ಅಂತ ಹೇಳಿದ್ದಾನೆ. ಇಲ್ಲಿರ್ತಕ್ಕಂಥ ಲೆಫ್ಟಿಸ್ಟ್ ಎಲ್ಲ ಬರೀ ದೋಕೆಬಾಜಿ ಲೆಫ್ಟಿಸ್ಟ್ಗಳೇ. ಈ ಅರ್ಬನ್ ನಕ್ಸಲ್ ಅಂತ ಹೇಳ್ತಕ್ಕಂಥವ್ರ ವಿರುದ್ಧವಾಗಿ ನಾವು ಭಾಳ ಜಾಗೃತರಾಗಿರಬೇಕು. ಯಾರು ನಾನು ಲಿಬ್ರಲ್, ಎಲ್ಲರೂ ಒಂದಾಗಿರಬೇಕು. ನಮ್ಮ ಹಿಂದೂ ಸಮಾಜ ಮೊದಲೇ ಹೇಳ್ಕೊಟ್ಟಿದೆಯಪ್ಪ, ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಂದನೂ ಅದಿದೆ, ನೀನು ವಿಶೇಷವಾಗಿ ನಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ವಿರುದ್ಧವಾಗಿ ಯಾರು ನಿಲ್ತಾನೋ ಅವ್ರು ಯಾರೇ ಇರಲಿ ಅವ್ರನ್ನ ಸದೆ ಬಡಿಯೋದು ನಮ್ಮ ಹಕ್ಕದು. ನಾವು ಸದೆ ಬಡಿಲೇಬೇಕು, ಯಾಕಂದ್ರೆ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಇಲ್ಲಿ ಉಳಿಬೇಕಾಗಿದೆ. ಭಾರತವಾಗಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಇದ್ರ ವಿರುದ್ಧವಾಗಿ ಸತತವಾಗಿ ಈ ಹೋರಾಟವನ್ನು ಮುಂದುವರಿಸೋಣ. ಕೇಂದ್ರ ಸರ್ಕಾರ ಏನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರತಕ್ಕಂಥ ಈ ನಿರಂತರವಾದಂತಹ ದೌರ್ಜನ್ಯವನ್ನು ತಡೆ ಹಿಡಿಯುವುದರಲ್ಲಿ ಭಾಳ ಮುಖ್ಯವಾದಂತಹ ಕೆಲವು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ನಮಗೆ ಯಾಕಂತ ಹೇಳಿದ್ರೆ ಈ ಇರ್ತಕ್ಕಂಥ 140 ಕೋಟಿ ಹಿಂದೂಗಳಿಗೆ ಒಂದೇ ದೇಶ, ಅದು ಭಾರತ. ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತನ್ನು ಮಾತ್ರ ನೆನಪಿಟ್ಕೊಳ್ಳೋಣ. ಭಾರತ್ ಏಕ್ ಜಮೀನ್ ಕಾ ಟುಕड़ा नहीं है, ये जीता जागता राष्ट्र पुरुष है, ये वंदन की भूमि है, ये अभिनंदन की भूमि है, ये तर्पण की भूमि है, ये अर्पण की भूमि है. इसके कंकर कंकर में शंकर है, इसके बिंदु बिंदु में गंगा जल है. हम जिएंगे तो इस देश ले जिएंगे, हम मरेंगे तो इस देश के लिए मरेंगे. मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज आएगा, भारत माता की जय, भारत माता की जय, भारत माता की जय.